ಗೋಲ್ಡ್ ಡಿಟೆಕ್ಟಿವ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇನ್ನು ಮುಂದೆ ಆರಾಮಾಗಿ ಚಿನ್ನ ಹಾಕೊಂಡು ರೋಡಲ್ಲಿ ಓಡಾಡಬಹುದು. ಕಳ್ಳರ ಭಯದಿಂದ ದೂರ ಮಾಡೋದಕ್ಕೆ ಒಂದು ಅದ್ಭುತವಾದಂತಹ ಸಾಧನ ಮೈಸೂರಿನ ತಂಡ ಕಂಡುಹಿಡಿದಿದೆ. ಮಧುಸೂದನ್ ಮತ್ತು ಅವರ ತಂಡ ಒಂದು ಅದ್ಭುತವಾದಂತಹ ಚಿಪ್ ಕಂಡುಹಿಡಿದಿದ್ದಾರೆ. ಅದನ್ನ ನಿಮ್ಮ ಚಿನ್ನದ ಒಡವೆಯಲ್ಲಿ ಅಳವಡಿಸಲಾಗುತ್ತೆ. ಈ ಮೂಲಕ ಎಲ್ಲೇ ಕಳ್ಳತನ ಆದ್ರೂ ಕೂಡ ಆದಷ್ಟು ಬೇಗ ಪೊಲೀಸರಿಗೆ ಮಾಹಿತಿ ರವಾನೆ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಓಕೆ ಮಧುಸೂದನ್, ಇವಾಗ ಒಂದು ಚಿಪ್ ಅನ್ನ ಅಳವಡಿಸಬೇಕು ಅಂದ್ರೆ ಸುಮಾರು ಎಷ್ಟು ಚಿನ್ನ ಬೇಕಾಗುತ್ತೆ ಮತ್ತೆ ಯಾವೆಲ್ಲ ರೀತಿ ಒಡವೆಗಳಲ್ಲಿ ಇದನ್ನ ಅಳವಡಿಸಬಹುದು? ನಮಗೆ ಮಿನಿಮಮ್ 10 ಗ್ರಾಮ್ಸ್ ಅಂತ ವರ್ಕೌಟ್ ಮಾಡಿದ್ದೀವಿ. ನಾವು ಇನ್ನೂ ಇದು ಸ್ಕೇಲ್ ನಾವೀಗೇನು VLSI ಟೆಕ್ನಿಕ್ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀವಿ. ಮತ್ತು ನಾವು ಚಿಪ್ಪಿನ ಡಿಸೈನ್ ಮಾಡೋಕ್ಕೆ ನಮ್ಮದೇ ಆದ ಓನ್ ಇನ್ಸ್ಟ್ರಕ್ಷನ್ ಸೆಟ್ ಮತ್ತು ಅಸೆಂಬ್ಲಿ ಎಲ್ಲ ನಾವೇ ಸ್ವಂತ ಡಿಸೈನ್ ಮಾಡಿದ್ದೀವಿ. ಇದನ್ನ ಇನ್ನೂ ಸ್ಕೇಲ್ ಡೌನ್ ಮಾಡೋಕ್ಕೆ ನೋಡ್ತೀವಿ ಟು ದ ಬಾಟಮ್ ಲೆವೆಲ್. ನಾವು ಇದನ್ನ ಹೇಗೆ ಪ್ಲ್ಯಾನ್ ಮಾಡ್ತೀವಿ, ಮುಂದೆ ಇನ್ ಕೇಸ್ ಏನೋ ಸಿಂಗಲ್ ಕಟ್ ಡೈಮಂಡು ಪ್ಲೇಸ್ ಮಾಡೋಕ್ಕಾಗುತ್ತೋ ಅಂತ ಚೆಕ್ ಮಾಡ್ತೀವಿ. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದು ಏನೋ ಅಂದಾಗ ನಾವು ಮಿನಿಮಮ್ 10 ಗ್ರಾಮ್ಸು ಮತ್ತು ಇದು ಆಪ್ಷನಲ್ ಟು ದ ಕಸ್ಟಮರ್. ಅವ್ರಿಗೆ ಇದು ಬೇಕು ಈ ಚಿಪ್ ಅಂದಾಗ ಪರ್ಚೇಸ್ ಮಾಡ್ಬೋದು. ನಾವೇನು ಮಾಡ್ತೀವಿ, ಇದನ್ನು ಗೋಲ್ಡ್ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಇದೆ. ತನಿಷ್ಕ್ ಅಥವಾ ಜೋಸ್ ಅಲ್ಕಾಸ್ ಯಾವುದೋ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಳ್ತೀವಿ. ಸೊ ಅದು ಆಪ್ಷನ್ ಇದ್ದಾಗ ನಾವೇನು ಮಾಡ್ತೀವಿ, ಇದನ್ನು 1200 to 1500 ರೂಪೀಸಲ್ಲಿ ನಾವು ಲಾಂಚ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇನ್ನೊಂದು ಮೇನ್ ಕಂಡೀಷನ್, ಇದು ಚೈನಿಗೆ ಒಂದೇ ಅಲ್ಲ, ನಾವು ಬ್ರೇಸ್ಲೆಟ್ ಆಗಲಿ ಅಥವಾ ಎನಿ ವ್ಯಾಲ್ಯೂಬಲ್ ಅಸೆಟ್ ಅದಕ್ಕೆ ನಾವು ಎಂಬೆಡ್ ಮಾಡ್ಬೋದು. ಮಿನಿಮಮ್ 10 ಗ್ರಾಮ್ಸ್ ಅಂತ ವರ್ಕೌಟ್ ಮಾಡ್ತಾ ಇದೀವಿ. ಬಟ್ ಸ್ಕೇಲ್ ರೆಡ್ಯೂಸ್ ಆದಂಗೆ, ಟೆಕ್ನಾಲಜಿ ಚೇಂಜ್ ಆದಂಗೆ ನಾವು ಇದನ್ನ ಇನ್ನೂ ಸ್ಕೇಲ್ ಡೌನ್ ಮಾಡ್ಬೋದು. ಓಕೆ, ಈಗ ಈ ಮಿನಿಮಮ್ ಚಿಪ್ ನೀವೇನು ಕಂಡುಹಿಡಿದಿದ್ದೀರಾ ಅದು ಸುಮಾರು ಎಷ್ಟು ಗಾತ್ರದಿರುತ್ತೆ? ಮ್ಯಾಮ್ ಅದು ನಾವು 10⁻⁻⁶ ಸ್ಕೇಲಲ್ಲಿ ಮಾಡಿದ್ದೀವಿ. ಓಕೆ, ಸೊ 10⁻⁻⁶ ಅಂದರೆ 0.00001 ಸ್ಕೇಲಲ್ಲಿ ಮಾಡಿದ್ದೀವಿ. ಸೊ ಈಗ ನಾವು ಏನು ಪ್ರೊಟೋಟೈಪ್ ಟೆಸ್ಟ್ ಮಾಡಿದ್ವಿ, ನಮ್ಮ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಈಗ ನಾವು ಚಿಪ್ಪಿಗೆ ಎಂಬೆಡ್ ಮಾಡೋಕ್ಕೆ ನಾವು ಈಗ ಕೆಮಿಕಲ್ ಕಾಂಪೋಸಿಷನ್ ತಗೊಂಡು ಎಂಬೆಡ್ ಮಾಡ್ತಾಯಿದ್ದೀವಿ ಪ್ರೊಸೆಸ್ಸು. ಸೊ ಐ ಫೀಲ್ ದಟ್ ಇಟ್ ಈಸ್ ಅನ್ ಗ್ರೇಟರ್ ಅಡ್ವಾಂಟೇಜ್ ಇನ್ನು ಸ್ಕೇಲ್ ಡೌನ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ಇವಾಗ ಸರಗಳರು ಸಾಮಾನ್ಯವಾಗಿ ವಾಹನದಲ್ಲಿ ಹೋಗ್ತಾ ಇರ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಸೊ ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹಾರ್ತಾ ಇರ್ತಾರೆ, ಒಂದೇ ಕಡೆ ನಿಲ್ಲುವಂಥವ್ರಲ್ಲ, ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋಗ್ತಾನೆ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಈ ಚಿಪ್ಪು? ನಾವು ಇದನ್ನು ಎಫಿಷಿಯನ್ಸಿ ಆಫ್ ದಿ ಚಿಪ್ನ ನಾವು ಹೇಗೆ ಟೆಸ್ಟ್ ಮಾಡಿದ್ದೀವಿ ಅಂದರೆ, ಚೈನ್ ಸ್ನ್ಯಾಚ್ ಆಯಿತು ತಕ್ಷಣ ಎಮರ್ಜೆನ್ಸಿ ಪ್ರೋಟೋಕಾಲ್ ಸ್ವಿಚ್ ಮಾಡ್ತಾರೆ ಟವರ್ಗೆ. ಓಕೆ, 5 to 8 seconds. ಅಲ್ಲ, ಸ್ನ್ಯಾಚ್ ಆಗಿದೆ ಅಂತ ಚಿಪ್ಗೆ ಇನ್ಫಾರ್ಮೇಶನ್ ಹೋಗೋದು ಹೇಗೆ? ಈಗ ಮನೆಯಲ್ಲಿ ನಾರ್ಮಲ್ ಆಗಿ ಮಗು ಚೈನ್ ನ ಎಳೀತು ಅಥವಾ ಇವ್ರ ಕೈಯಿಂದಾನೇ ಸ್ವಲ್ಪ ಎಳ್ಕೊಂಡ್ರು, ಆಗ್ಲೂ ಕೂಡ ಇನ್ಫಾರ್ಮೇಶನ್ ಹೋಗುತ್ತೆ? ಮೇಡಮ್, ಆಗ್ಲೂ ಇನ್ಫಾರ್ಮೇಶನ್, ಚೈನ್ ಕಟ್ ಆಯ್ತಾ ಇನ್ಫಾರ್ಮೇಶನ್ ಹೋಗುತ್ತೆ. ಚೈನ್ ಕಟ್ ಆಗಿಲ್ಲ ಅಂದ್ರೆ ಹೋಗಲ್ಲ? ಚೈನ್ ಕಟ್ ಆಗಿಲ್ಲ ಅಂದ್ರೆ ಹೋಗೋದಿಲ್ಲ. ಓಕೆ, ಚೈನ್ ಕಟ್ ಆಗಿ ಮತ್ತೆ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಚೈನ್ ಕಟ್ ಆಗಿ ನಮ್ಮ ಬಾಡಿ ಟೆಂಪರೇಚರ್ ಡಿಆಕ್ಟಿವೇಟ್ ಆಗಬೇಕು. ಓಕೆ, ಸೊ ಸ್ನ್ಯಾಚ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿ ಟೆಂಪರೇಚರ್ ಡಿಆಕ್ಟಿವೇಟ್ ಆಗುತ್ತೆ. ಡಿಆಕ್ಟಿವೇಟ್ ಆಯ್ತಾ ಅಂದಾಗ ದೇರ್ ಇಸ್ ನೋ ಬಯಾಸಿಂಗ್ ವೋಲ್ಟೇಜ್ ಫಾರ್ ದಿ ಚಿಪ್. ನೋ ಬಯಾಸಿಂಗ್ ವೋಲ್ಟೇಜ್ ಅಂತ ತಕ್ಷಣ ಏನು ಮಾಡುತ್ತೆ, ಅದು ಸೆಕೆಂಡ್ ಸ್ಟೇಜಿಗೆ ಪಾಸ್ ಮಾಡುತ್ತೆ, ಎಮರ್ಜೆನ್ಸಿ ಪ್ರೋಟೋಕಾಲ್ನ ಟವರ್ ಕೊಡುತ್ತೆ. ಸೊ ನಾವು ಕಸ್ಟಮರ್ಗೆ ಹೇಗೆ ಮಾಡ್ತಿದ್ದೀವಿ, ನಾವು ಈ ಚಿಪ್ ಜೊತೆಗೆ ಏನು ಮಾಡ್ತೀವಿ, ಒಂದು ಮೆಟಲ್ ಕೇಸ್ನ ಕೊಡ್ತೀವಿ ಅಥವಾ ಜ್ಯುವೆಲ್ ಬಾಕ್ಸ್ನ ಕೊಡ್ತಿದ್ದೀವಿ. ಇನ್ ಕೇಸ್ ಅವರು ಲೇಡಿ ಏನಾದ್ರು ಬಿಸಿ ಇದ್ದಾಗ ಚೈನ್ ಬಿಚ್ಚಿಡ್ಬೇಕಂದಾಗ ಆ ಕೇಸ್ ಒಳಗಡೆ ಬಿಚ್ಚಿ ಒಂದು ಬಟನ್ ಕೊಡ್ತೀವಿ, ಅದನ್ನು ಡಿಕೋಡ್ ಮಾಡಬೇಕು. ಸೊ ಅದು ಸೇಫು. ಮತ್ತೆ ಅದನ್ನು ತೆಗ್ದು ಹಾಕೊಂಡಾಗ ಸೊ ಮನೇಲಿ ನಾವು ಎಮರ್ಜೆನ್ಸಿ ಪ್ರೋಟೋಕಾಲ್ ಹೋಗ್ದಂಗೆ ನಾವು ಕಂಟ್ರೋಲ್ ಮಾಡೋಕ್ಕೂ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ಈಗ ಇನ್ ಕೇಸ್ ಪಬ್ಲಿಕ್ಕಲ್ಲಿ ಏನಾದ್ರು ಸ್ನ್ಯಾಚ್ ಆಗಿ 5 to 8 seconds ನಮ್ಮ GPS ಕೋಆರ್ಡಿನೇಟರ್ ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ನ ಕೊಡುತ್ತೆ. ಸೊ ಥೀಫ್ ಎಲ್ಲೇ ಫ್ಲೋ ಆಗಲಿ ನಮಗೆ ಕಂಟಿನ್ಯೂಸ್ 8 secondsಗೆ ಮೆಸೇಜ್ ಸಿಗುತ್ತೆ. ಕಂಟಿನ್ಯೂಸ್ 8 ಸೆಕೆಂಡ್ಸ್ಗೆ ನಿಮಗೆ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಈಗ ಒಂದ್ ಕೇಸ್ ನೀವು ಹೇಳಿದ್ರಿ ಬಾಡಿ ಟೆಂಪರೇಚರ್ ಡಿಆಕ್ಟಿವೇಟ್ ಆದಾಗ ಅಂತ, ಬಟ್ ಅವ್ರ ಕೈ ಅಂದ್ರೆ ಯಾವ ರೀತಿ ಅದು ಕೌಂಟ್ ಆಗುತ್ತೆ? ಇವಾಗ ಕೆಲವರು ಜೋಬಿಗೆ ಇಟ್ಕೋತಾರೆ ಅಥವಾ ಕೈಯಲ್ಲೇ ಇಟ್ಕೊಂಡಿರ್ತಾರೆ, ಅದು ಹೇಗೆ ಕೌಂಟ್ ಆಗುತ್ತೆ? ಚೈನ್ ಸ್ನ್ಯಾಚ್ ಆಯ್ತು ಅಂತ ತಕ್ಷಣ ಲೂಪ್ ಕಟ್ ಆಗಿದೆ ಅಂತ. ಸೊ ಲೂಪ್ ಕಟ್ ಆಗಿದೆ ಅಂದಾಗ ದ ಕರೆಂಟ್ ಡಸಂಟ್. ಲೂಪ್ ಇಸ್ ಮೇನ್. ಲೂಪ್ ಇಸ್ ಮೇನ್. ನಾವು ಬೇಸಿಕ್ ಕಾನ್ಸೆಪ್ಟ್ ಏನಂತೀವಿ, ಚೈನ್ ಇಂದ ಇಟ್ ಹ್ಯಾಸ್ ಟು ಬಿ ಕ್ಲೋಸ್ ಲೂಪ್. ಎನಿ ವೋಲ್ಟೇಜ್ ವಿಲ್ ಫ್ಲೋ ಇನ್ ಎ ಕ್ಲೋಸ್ ಲೂಪ್. ಸೊ ಬಾಡಿ ಟೆಂಪರೇಚರ್ ಕಟ್ ಆಯಿತು, ಜೊತೆಗೇನಾಯಿತು ಲೂಪು ಡಿಸ್ಕಂಟಿನ್ಯೂ ಆಯಿತು. ಸೊ ಎಮರ್ಜೆನ್ಸಿ ಪ್ರೋಟೋಕಾಲ್ ಆಕ್ಟಿವೇಟ್ ಆಗುತ್ತೆ. ಅಂಟಿಲ್ ಅನ್ಲೆಸ್ ನಾವೇನು ಮಾಡ್ತೀವಿ, ಈಗ ನಾವು ನೆಕ್ಸ್ಟ್ ಏನು ಯೋಚನೆ ಮಾಡ್ತೀವಿ, ಪೊಲೀಸಿಗೆ ಒಂದು ಯೂನಿಕ್ ಕೋಡ್ ಕೊಡಬೇಕು ಅಂತ ಇದ್ದೀವಿ. ಅಂದೀಗ ಲಾಸ್ಟ್ ಲೊಕೇಶನ್ ಎಲ್ಲಿ ಚೈನ್ ಸಿಗುತ್ತೆ, ಪೊಲೀಸಲ್ಲಿ ಹೋಗ್ಬಿಟ್ಟು ಒಂದು ಯೂನಿಕ್ ಕೋಡ್ನ ಟೈಪ್ ಮಾಡಬೇಕು. ಅವಾಗ ಅದೇನಾಗುತ್ತೆ, ಡಿಆಕ್ಟಿವೇಟ್ ಆಗುತ್ತೆ. ಮತ್ತು ಒಬ್ಬ ಕಸ್ಟಮರ್ಗೆ ಯೂನಿಕ್ ಕೋಡು, ನಾನೇನು ಚಿನ್ನ ಪರ್ಚೇಸ್ ಮಾಡ್ತೀನಿ ನನಗೆ ಸಪ್ರೇಟ್ ನಂಬರ್, ನೀವೇನು ಪರ್ಚೇಸ್ ಮಾಡೋದು ಅದು ನಿಮ್ಗೆ ಸಪ್ರೇಟ್ ಕೋಡ್ ಇದೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ಗೆ ಒಂದು ಕಾಮನ್ ಡಿಕೋಡರ್ ಸೆಕ್ಷನ್ನ ಪ್ಲಾನ್ ಮಾಡಿದ್ದೀವಿ. ಸೊ ಇದು ತುಂಬ ಸೇಫಾಗಿ ವರ್ಕ್ ಮಾಡೋದು ಅಂತ ಎಸ್ಟಿಮೇಟ್ ಮಾಡಿದ್ದೀವಿ. ಓಕೆ, ಹುಕ್ ಮೇನ್ ಅಂತ ಹೇಳಿದ್ರಿ, ಬಟ್ ಇನ್ನು ಕೆಲವು ಜ್ಯುವೆಲ್ರೀಸ್ ಅಲ್ಲಿ ಹೆಣ್ಮಕ್ಳ ಮೇನ್ ಆಗಿ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಚಿನ್ನ ಉಳಿಸೋ ಕಾರಣಕ್ಕೆ ಅರ್ಧ ಚಂದಾಕೃತಿಯಲ್ಲಿ ಒಂದು ನೆಕ್ಲೆಸ್ ಮಾಡಿಸ್ಕೊಂಡ್ರು ಅಂದ್ರೆ ಅದಕ್ಕೆ ಟ್ಯಾಗ್ ಆಡ್ ಮಾಡ್ತಾರೆ. ಅದಕ್ಕೆ ಯಾವ ರೀತಿ ಅಂದ್ರೆ, ಇವಾಗ ಆ ನೆಕ್ಲೆಸ್ ಕಳ್ತನ ಆಯ್ತು ಅಂದ್ರೆ ಅದು ಹೇಗೆ ಆಕ್ಟಿವೇಟ್ ಆಗುತ್ತೆ? ಮೇಡಮ್, ನಾವು ಹುಕ್ ಅಂತ ಈಗ ನಾವೇನು ಮಾಡಿದ್ವಿ, ನಾವು ಮಿನಿಮಮ್ 10 ಗ್ರಾಮ್ಸ್ಗೆ ಚೆಕ್ ಮಾಡಿದ್ವಿ ಆಯ್ತಾ. ಸೊ ಇನ್ ಕೇಸ್ ಈಗ ಲೇಡೀಸ್
ಬೈ ಚಾನ್ಸ್ ಸ್ಟಡ್ಸ್ ಆ್ಯಸ್ ಯು ಸೆಡ್ ಆಯಿತಾ, ಸ್ಟಡ್ಸಿಗೆ ಅದಕ್ಕೆ ಸ್ಕ್ರೂ ಮತ್ತು ಇದಿದೆ ಏನೋ ತೀರ್ಪು ಅಂತ ಏನಂತೀವಿ ಅದಕ್ಕಿದೆ. ಸೊ ನಮ್ಮ ತೀರ್ಪನ್ನ ನಾವೇನು ಮಾಡ್ಬೋದು, ನಮ್ದು ಅದನ್ನು ಚಿಪ್ಪಾಗಿ ಕನ್ವರ್ಟ್ ಮಾಡ್ಕೋಬೋದು. ಓಕೆ. ಸೊ ಅವಾಗ ಏನಾಗುತ್ತೆ, ತೀರ್ಪು ಇತ್ತು ಅಂದಾಗ ಅದು ಕ್ಲೋಸ್ ಲೂಪ್ ಆಗುತ್ತೆ, ಅದು ಓಪನ್ ಆದಾಗ ಏನಾಗುತ್ತೆ ಮತ್ತೆ ಅದು ಡಿಸ್ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ಇದನ್ನು ನಾವೇನು ಮಾಡ್ಬೋದು, ಟೆಕ್ನಾಲಜಿ ಇನ್ನೂ ಅಡ್ವಾನ್ಸ್ ಮಾಡಿ ಪ್ಲ್ಯಾನ್ ಮಾಡ್ಬೋದು ಮೇಡಮ್. ಸೊ ಇವಾಗ ನಮ್ಮ ಕಾಲರ್ಸ್ ಕೂಡ ರೆಡಿ ಆಗ್ತಾ ಇದ್ದಾರೆ, ಅವರು ಕೂಡ ಸಾಕಷ್ಟು ಉತ್ಸಾಹ ಹೊಂದಿದ್ದಾರೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ, ಈಗ ಒಂದು ವೇಳೆ ಒಬ್ರ ಹತ್ರ ಚಿನ್ನ ಇರುತ್ತೆ, ಚಿನ್ನನ ಅವರು ಇವಾಗ ಬೇರೆಯವರಿಗೆ ಮಾರ್ತಾರೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಸಾಮಾನ್ಯವಾಗಿ ಇವಾಗ ಒಂದು ಡಿಸೈನ್ ಇಟ್ಕೊಂಡು ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಡಿಸೈನ್ಸ್ ಚೇಂಜ್ ಮಾಡೋದು ಅಭ್ಯಾಸ, ಯಾಕಂದ್ರೆ ಗೋಲ್ಡ್ ಹಾಕೊಳ್ಳೋ ಅಭ್ಯಾಸ ಇರೋರಿಗೆ. ಆ ಸಂದರ್ಭದಲ್ಲಿ ತೊಂದರೆ ಆಗೋದಿಲ್ವಾ? ಇವಾಗ ನನ್ನ ಹೆಸರಲ್ಲಿರುತ್ತೆ ಆ ಒಂದು ಚಿಪ್ ಆಗಲಿ ಅಥವಾ ನನ್ನ ನಂಬರ್ಸ್ ಇರುತ್ತೆ, ಇನ್ನೊಬ್ಬರಿಗೆ ನಾನೇನಾದ್ರೂ ಕೊಡಬೇಕಾದ್ರೆ ಯಾವ ರೀತಿ ಕೇರ್ ತಗೋಬೇಕು ಮತ್ತೆ ಏನೆಲ್ಲ ಚೇಂಜಸ್ ಮಾಡ್ಬೇಕಾಗತ್ತೆ? ನಾನು ನಿಮ್ಗೆ ಅದೇ ಹೇಳ್ದಾಗೆ ಒಬ್ಬ ಕಸ್ಟಮರ್ಗೆ ಒಂದು ಯೂನಿಕ್ ಕೋಡ್ ಜೊತೆಗೆ ನಾವು ಜ್ಯುವೆಲ್ ಬಾಕ್ಸ್ ಕೊಡ್ತೀವಿ, ಅದು ಡಿಕೋಡರ್ ಸೆಕ್ಷನ್ ಅಂತೀವಿ. ಸೊ ನೀವೇನು ಮಾಡಬೇಕು, ಆ ಡಿಕೋಡರ್ ಸೆಕ್ಷನಲ್ಲಿ ನಾವೇನು ಮಾಡ್ತೀವಿ, ಮೊಬೈಲ್ ನಂಬರ್ಸ್ನ ಎಂಟರ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ. ಓಕೆ. ಅದು ನಿಮ್ದು ಏನು ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರ್, ಸೇ ದಟ್ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿ. ಸೊ ಆ ಡಿಕೋಡರ್ ಸೆಕ್ಷನಲ್ಲಿ ಚಿಪ್ಪಿಗೆ ಲಾಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಆ ನಂಬರ್ ನಿಮ್ದು ಏನು ಓಲ್ಡ್ ನಂಬರ್ ಇದೆ ಅದನ್ನು ನ್ಯೂ ನಂಬರಿಂದ ಎಂಟರ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು ಚಿನ್ನ ಇನ್ನೊಬ್ಬ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗೆ ಸೇಲ್ ಮಾಡಿದ್ದೇವೆ, ನಿಮ್ಮ ಡಿಕೋಡರ್ ಸೆಕ್ಷನಿಂದ ನಿಮ್ಮ ನಂಬರ್ನ ಡಿಆಕ್ಟಿವೇಟ್ ಮಾಡಿ ಆ ಮೆಮೊರಿಗೆ ಇನ್ನೊಂದು ನಂಬರ್ನ ಆಕ್ಟಿವೇಟ್ ಮಾಡಬೇಕು. ಓಕೆ. ಸೊ ಅಲ್ಲಿ ನಂಬರ್ ಆ್ಯಡ್ ಮಾಡುವಂತಹ ಆಪ್ಷನ್ ಕೊಟ್ಟಿದ್ದೀವಿ. ಟೋಟಲ್ 9 ನಂಬರ್ಸ್ಗೆ ನಾವು ಎಂಟಿ ಮೆಮೊರಿ ಲೊಕೇಶನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಒನ್ ಆಫ್ಟರ್ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆ. ಇವಾಗ ಒಂದ್ ವೇಳೆ ಚಿನ್ನನ ಕರಗಿಸಿ ಏನಾದ್ರು, ಇವಾಗ ನೀವು ಹೇಳಿದ್ರಿ ಕರಗಿಸಿದ ಹೊರತು ಚಿಪ್ ತೆಗಿಯೋದಕ್ಕಾಗೋದಿಲ್ಲ ಅಂತ, ಒಂದ್ ವೇಳೆ ಚಿನ್ನ ಕರಗಿಸ್ಬಿಟ್ಟು ಅವ್ರು ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂದ್ರೆ ಹೇಗೆ? ಮೇಡಮ್, ಚಿನ್ನ ಮೆಲ್ಟ್ ಆಗುತ್ತೆ ಅಂದಾಗಲೂ ನಮ್ಮ ಚಿಪ್ಪು ಮೆಲ್ಟ್ ಆಗುತ್ತೆ. ಸೊ ಚಿಪ್ನ ಆಚೆ ತೆಗಿಯೋಕ್ಕಾಗೋದಿಲ್ಲ, ಚಿಪ್ಪು ಮೆಲ್ಟ್ ಆಗುತ್ತೆ. ಬಟ್ ಚಿನ್ನ ಎಲ್ಲಿ ಮೆಲ್ಟ್ ಮಾಡ್ತಾನೆ, ಇಟ್ ಹ್ಯಾಸ್ ಟು ಬಿ ದಿ ಐಡಿಯಾ ಆಫ್ ಎನ್ ಗೋಲ್ಡ್ ಸ್ಮಿತ್. ಚಿನ್ನ ಹಾಗೆ ಮೆಲ್ಟ್ ಮಾಡೋಕ್ಕಾಗಲ್ಲ, ಅವರಿಗೆ ಸಮ್ ಸೊಲ್ಯೂಷನ್ಸ್, ನೈಟ್ರಿಕ್ ಆಸಿಡ್ ಸಮಥಿಂಗ್ಸ್ ಬೇಕಾಗುತ್ತೆ, ಸೈನೈಡ್ ಈಗೆಲ್ಲ ಬೇಕಾಗುತ್ತೆ. ಸೊ ಅವ್ನು ಎಲ್ಲಿ ಮೆಲ್ಟ್ ಮಾಡ್ತಾನೆ ಅಂದರೆ ಲಾಸ್ಟ್ ಕೋಆರ್ಡಿನೇಟ್ ನಮ್ಗೆ ಸಿಗುತ್ತೆ. ಓಕೆ. ಸೊ ಲಾಸ್ಟ್ ಕೋಆರ್ಡಿನೇಟ್ ಈಸ್ ನಥಿಂಗ್ ಬಟ್ ದಿ ಡಿಸ್ಪೋಸಲ್ ಆಫ್ ದಿ ಎವಿಡೆನ್ಸ್ ಅಂತ. ಸೊ ಪೊಲೀಸ್ ಏನು ಮಾಡೋದು, ಆ ಪರ್ಟಿಕ್ಯುಲರ್ ಝೋನ್ನ ಚೆಕ್ ಮಾಡಿ. ಸೊ ನಾವೇನು ಮಾಡಿದ್ವಿ, ದೇ ಇಸ್ ನೋ ಎಸ್ಕೇಪ್ ಫಾರ್ ದ ಚೈನ್ ಸ್ನ್ಯಾಚ್ ಅಂತ ಡಿಸೈನ್ ಮಾಡಿದ್ದೀವಿ. ಚಿನ್ನದ ವ್ಯಾಪಾರಿಗಳು ಇನ್ಮೇಲೆ ಹುಷಾರಾಗಿರ್ಬೇಕು. ಓಕೆ ಮಂಜುನಾಥ್, ಇದ್ರ ಪ್ರಯೋಗ ಯಾವ ರೀತಿ ಆಯಿತು, ಅಂದ್ರೆ ಇದನ್ನ ಯಾವ ರೀತಿ ಪ್ರಯೋಗ ಮಾಡಿದ್ರಿ ಚಿನ್ನದ ಮೇಲೆ? ಇದಕ್ಕೆ ನನಗಿಂತ ನಮ್ಮ ಗೈಡು ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅಂತ. ಓಕೆ, ಹೇಗಿತ್ತು ಮಧುಸೂದನ್? ಅಂದ್ರೆ ಮೊದಲ ಪ್ರಯೋಗ ಯಾವ ರೀತಿ ಮಾಡಿದ್ರಿ, ಸುಮಾರು ಎಷ್ಟು ವಸ್ತುವಿನ ಮೇಲೆ ಮಾಡಿದ್ರಿ? 2012 ಜಾನಲ್ಲಿ ನಾವು ಫಸ್ಟ್ ಟೆಸ್ಟ್ ಮಾಡಿದ್ವಿ. 4 ಚೈನ್ ಮೇಲೆ ನಾವು ಟೆಸ್ಟ್ ಮಾಡಿದ್ವಿ, 4 ಚೈನ ಎಂಬೆಡ್ ಮಾಡಿಬಿಟ್ಟು ಟೆಸ್ಟ್ ಮಾಡಿದ್ವಿ. ಸೊ ಇದನ್ನೇ ನಮ್ಮ ಲ್ಯಾಬ್ ಪ್ರಾಜೆಕ್ಟ್ಸಲ್ಲೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಫಸ್ಟಲ್ಲಿ ನಮಗೆ ರಿಸಲ್ಟ್ಸ್ ಅಷ್ಟು ಸ್ಮೂತ್ ಆಗಿತ್ತಿಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ, GPS ಸಿಸ್ಟಮ್ನ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಮುಂಚೆ GPS ಸಿಸ್ಟಮ್ ಸೆಕೆಂಡ್ ಸ್ಟೇಜಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಈಗ ಏನು ಮಾಡಿದ್ವಿ, ನಾವು ಹೇಗೆ ಡಿಸೈನ್ ಮಾಡಿದ್ವಿ ಅಂದಾಗ ಇಟ್ ಹ್ಯಾಸ್ ಟು ಆಕ್ಟಿವೇಟ್ ದಿ GPS ಸಿಸ್ಟಮ್. ಸೊ ನಮ್ಮ ಡಿಸೈನ್ಸ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಈಗ 4 ಚೈನಿಗೆ ಟೆಸ್ಟ್ ಮಾಡಿದ್ವಿ. ಸೊ ನಮ್ಮ ರಿಸಲ್ಟ್ಸ್ ಏನು ಬಂದಿದೆ ಅದೆಲ್ಲ ಪಾಸಿಟಿವ್ ಆಗಿ ಟೆಸ್ಟ್ ಆಗಿದೆ. ಸೊ ನಮ್ಮ ಲ್ಯಾಬಲ್ಲೇ ಇದನ್ನು ಜಾನ್ 2012 ಟೆಸ್ಟ್ ಮಾಡಿದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ, ನೀವು ಕರೆ ಮಾಡಬಹುದು, ಮಧುಸೂದನ್ ಮತ್ತು ತಂಡದವ್ರ ಜೊತೆ ಮಾತಾಡಬಹುದು. ಒಂದು ಅದ್ಭುತವಾದಂತಹ ಸಾಧನ, ನಿಮ್ಮ ಚಿನ್ನವನ್ನ ಇನ್ನಷ್ಟು ಜೋಪಾನ ಮಾಡುವಂತಹ ಸಾಧನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.